ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಜನಧ್ವನಿ 90.8 FM ಸಮುದಾಯ ಬಾನುಲಿ ಕೇಂದ್ರ ಮಾತೃದೇವೋಭವ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೆ ಸ್ವಾಗತ. ನಾನು SN ಮೇಘನಾರಾವ್, ಭರತನಾಟ್ಯ ಕಲಾವಿದೆ. ಇಂದು ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ ಗಣೇಶ್ ದೀಕ್ಷಿತ್, ನಿವೃತ್ತ LIC ನೌಕರರು, ಸಂಸ್ಕೃತಿ ಚಿಂತಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು. ಸರ್, ತಮಗೆ ಸ್ವಾಗತ. ಧನ್ಯವಾದಗಳು. ಹಾಗೆ ತಮಗೂ ಕೂಡ ಸ್ವಾಗತ. ಮಾತೃದೇವೋಭವ ಈ ಕಾರ್ಯಕ್ರಮವನ್ನ ಒಂದು ಸುಭಾಷಿತದ ಮೂಲಕ ನಾವು ಶುರು ಮಾಡಬಹುದಾ? ಖಂಡಿತ. ಆ ಸುಭಾಷಿತ ಈ ರೀತಿ ಹೇಳುತ್ತೆ: ಉಪಾಧ್ಯಾಯಾನ್ ದಶಾಚಾರ್ಯಃ ಆಚಾರ್ಯಾಣಾಂ ಶತಂ ಪಿತಾ ಸಹಸ್ರಂ ತು ಪಿತॄನ್ ಮಾತಾ ಗೌರವೇಣಾತಿರಚ್ಯತೆ. ಅರ್ಥ, 10 ಉಪಾಧ್ಯಾಯರಿಗಿಂತ ಒಬ್ಬ ಆಚಾರ್ಯನು, 100 ಆಚಾರ್ಯರಿಗಿಂತ ಒಬ್ಬ ತಂದೆಯು, ಸಹಸ್ರ ಪಿತರಿಗಿಂತ ಒಬ್ಬ ತಾಯಿಯು ಗೌರವದಲ್ಲಿ ಅಧಿಕಳು ಎಂದು ಕೊಂಡಾಡಿದ್ದಾರೆ. ಭಾರತದಲ್ಲಿ ಸ್ತ್ರೀಯನ್ನು ಸಹಸ್ರಾರು ವರ್ಷಗಳಿಂದಲೂ ಗೌರವದಿಂದ ಕಾಣುತ್ತಾ ಬರಲಾಗಿದೆ. ಪ್ರಾಚೀನ ಭಾರತದಲ್ಲಿ ಸ್ತ್ರೀ ಪುರುಷರು ಸಮಾನರಾಗಿದ್ದರು. ಅದಕ್ಕೆ ಹಲವು ಉದಾಹರಣೆಗಳನ್ನು ನೀಡಬಹುದು. ಭಾರತದಲ್ಲಿ ಸ್ತ್ರೀಯರು ವೇದಗಳಲ್ಲಿ ಪಾಂಡಿತ್ಯ ಪಡೆದಿದ್ದರು. ಮಾತೆಯರು ಪುರುಷರು ಸಮಾನತೆಯನ್ನು ಕಂಡುಕೊಂಡಿದ್ದರು. ಭಾರತಕ್ಕೆ ವಿದೇಶಿಯರ ಆಗಮನ ಹಾಗೂ ಅನಂತರ ಅವರದೇ ಆಡಳಿತ ಪ್ರಾರಂಭವಾಯಿತು. ಇದರಿಂದ ಸ್ತ್ರೀಯರನ್ನು ಬೇರೆಯದೇ ರೀತಿಯಲ್ಲಿ ನೋಡಲು ಪ್ರಾರಂಭಿಸಿದರು. ಯುದ್ಧಗಳ ನಂತರ ನಮ್ಮ ಸ್ತ್ರೀಯರನ್ನು ಅಪಹರಿಸುವುದು, ಅತ್ಯಾಚಾರ ಮಾಡುವುದು ಪ್ರಾರಂಭವಾಯಿತು. ಹಾಗಾಗಿ ಅವರೆಲ್ಲರೂ ತೆರೆಮರೆಗೆ ಸರಿಯಬೇಕಾಯಿತು. ಯಾವುದೇ ವಿದೇಶಿ ಆಕ್ರಮಣ ಆಡಳಿತಕ್ಕೆ ಭಾರತ ಒಳಗಾಗದಿದ್ದರೆ ಇಂದು ನಮ್ಮ ಸ್ತ್ರೀಯರು ಅತಿ ಉತ್ತಮ ಸ್ಥಾನದಲ್ಲಿರುತ್ತಿದ್ದರು. ಭಾರತದಲ್ಲಿ ಇಂದು ನಡೆಯುತ್ತಿರುವ ಅತ್ಯಾಚಾರ ಆಕ್ರಮಣಗಳು ಇರುತ್ತಿರಲಿಲ್ಲ. ಈ ಆಕ್ರಮಣ ಅತ್ಯಾಚಾರಗಳಿಂದ ದೂರ ಉಳಿಯಲು, ಮಾನ ರಕ್ಷಿಸಿಕೊಳ್ಳಲು ಸತಿ ಪದ್ಧತಿ, ಅಗ್ನಿಪ್ರವೇಶ, ಬಾಲ್ಯ ವಿವಾಹ ಮುಂತಾದ ಆಚರಣೆಗಳು ಪ್ರಾರಂಭವಾಯಿತು. ಭಾರತ ಪುರುಷ ಪ್ರಧಾನವೂ ಅಲ್ಲ, ಮಹಿಳಾ ಪ್ರಧಾನವೂ ಅಲ್ಲ. ಇದು ಮಾತೃ ಪ್ರಧಾನ ರಾಷ್ಟ್ರ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತ. ಭಾರತ ಮಾತೃಪ್ರಧಾನ ರಾಷ್ಟ್ರ. ಸನಾತನ ಭಾರತದಲ್ಲಿ ಹೆಣ್ಣಿಗೆ ಅತ್ಯಂತ ಮಹತ್ವವನ್ನು ಸಹಸ್ರಮಾನಗಳಿಂದ ನೀಡಿಕೊಂಡು ಬರಲಾಗಿದೆ. ನಮ್ಮ ಸಂಸ್ಕೃತಿಯ ಆಧಾರವೇ ವೇದಗಳು. ಈ ವೇದಗಳಲ್ಲಿ ಮೊದಲ ಸ್ಥಾನ ಮಾತೃದೇವೋಭವ, ಅನಂತರವಷ್ಟೇ ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎನ್ನಲಾಗಿದೆ. ನಮ್ಮ ದೇಶದಲ್ಲಿ ಎಂದಿನಿಂದಲೂ ಮಾತೆಯರಿಗೆ ಪ್ರಾತಿನಿಧ್ಯವನ್ನು, ಗೌರವವನ್ನು ನೀಡುತ್ತಾ ಬರಲಾಗಿದೆ. ತಾಯಿಯೇ ದೇವರು ಎಂದು ಉಪನಿಷತ್ತುಗಳು ಕೂಡ ಘೋಷಿಸಿವೆ. ಮಕ್ಕಳ ಪಾಲನೆ, ಪೋಷಣೆ ಮಾಡುವ ಮಹತ್ತರ ಕಾರ್ಯದಲ್ಲಿ ತಾಯಿಯ ಪಾತ್ರ ಅಮೂಲ್ಯವಾದುದು. ಅವಳು ಮಕ್ಕಳೊಂದಿಗೆ ಮಕ್ಕಳಾಗಿ, ಹಿರಿಯರೊಂದಿಗೆ ಹಿರಿಯಳಾಗಿ ವರ್ತಿಸುವ ವ್ಯಕ್ತಿತ್ವ ಅವಳದು. ಅವಳು ತನ್ನ ಪರಿಶುದ್ಧ ಪ್ರೇಮದಿಂದ ಮಕ್ಕಳಲ್ಲಿ ಉನ್ನತ ಚಿಂತನೆಗಳ ಬೀಜಗಳನ್ನು ಬಿತ್ತುತ್ತಾ ತನ್ನ ಬದುಕನ್ನು ಹಾಗೂ ತನ್ನ ಮಕ್ಕಳ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುತ್ತಾಳೆ. ಇಲ್ಲಿ ಭೂಮಿಯನ್ನು ಭೂತಾಯಿ ಎಂತಲೂ, ನದಿಯನ್ನು ಗಂಗೆ, ಯಮುನೆ, ಸರಸ್ವತಿ, ಕಾವೇರಿ, ಕೃಷ್ಣೆ, ಗೋದಾವರಿ, ತುಂಗಭದ್ರೆ ಹೀಗೆ ಎಲ್ಲವೂ ಮಾತೃರೂಪದಲ್ಲಿ ಕಾಣಲಾಗುತ್ತಿದೆ.
ಎಲ್ಲವೂ ಮಾತೃ ರೂಪದಲ್ಲಿ ಕಾಣಬೇಕಾದ್ರೆ ಶ್ರೀರಾಮನ ಜನನಿ ಹಾಗೂ ಜನ್ಮಭೂಮಿಯ ಬಗೆಗಿನ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಡೀ ವಿಶ್ವದಲ್ಲಿ ಭಾರತದಲ್ಲಿ ಮಾತ್ರವೇ ಎಲ್ಲವನ್ನೂ ಮಾತೃಸ್ವರೂಪಿಯಾಗಿ ಕಂಡುಕೊಳ್ಳುತ್ತಿದ್ದೇವೆ. ತನ್ನ ದೈನಂದಿನ ಬದುಕಿನಲ್ಲಿ ಮಾತೆಯು ತನ್ನ ಎಲ್ಲ ಕರ್ತವ್ಯಗಳಿಂದ ಪೂಜ್ಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾಳೆ. ಆದುದರಿಂದಲೇ ಭಗವಾನ್ ಶ್ರೀರಾಮಚಂದ್ರ ತನ್ನ ಸೋದರನಿಗೆ ಶ್ರೀಲಂಕಾದಲ್ಲಿ ರಾವಣನನ್ನು ಸೋಲಿಸಿದ ನಂತರ ಹೇಳಿದ ಮಾತು ಇಂದಿಗೂ ಪ್ರಸ್ತುತ. ಅಪಿ ಸ್ವರ್ಣಮಯೀ ಲಂಕಾ ನಮೆ ರೋಚತೆ ಲಕ್ಷ್ಮಣ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅಂದರೆ ಶ್ರೀಲಂಕೆಯು ಸ್ವರ್ಣಮಯದಿಂದಲೇ ಕೂಡಿದ್ದರೂ ಕೂಡ ಜನ್ಮ ನೀಡಿದ ತಾಯಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದುದು ಎಂದು ಶ್ರೀರಾಮನು ಬಣ್ಣಿಸಿದ್ದಾನೆ. ಸ್ತ್ರೀಯರನ್ನು ಅಥವಾ ತಾಯಂದಿರನ್ನು ಗೌರವಿಸುವ ಮೂಲಕ ಎತ್ತರಕ್ಕೆ ಬೆಳೆದ ಭಾರತದ ಮಹಾಪುರುಷರ ಬಗ್ಗೆ ಹೇಳೋದಾದರೆ? ಭಾರತದ ಇತಿಹಾಸವನ್ನು ನೋಡಿದಾಗ ನಮ್ಮ ಕಣ್ಮುಂದೆ ಬರುವಂಥ ಘಟನೆಗಳು ಈ ರೀತಿ ಇದೆ. ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯದಲ್ಲಿಯೇ ವಿದೇಶಿಯರ ವಿರುದ್ಧ ಹೋರಾಟ ಮಾಡಲು ಕಾರಣ ಅವರ ತಾಯಿ ಜೀಜಾಬಾಯಿ. ಸ್ವಾಮಿ ವಿವೇಕಾನಂದರು ಇಂದಿಗೂ ನಮ್ಮೊಡನೆ ಇದ್ದಾರೆ ಎಂದರೆ ಅದಕ್ಕೆ ಕಾರಣ ಕೂಡ ಅವರ ತಾಯಿ ಭುವನೇಶ್ವರಿ ದೇವಿ. ಶ್ರೀರಾಮಕೃಷ್ಣ ಪರಮಹಂಸರು ಕಾಳಿಕಾದೇವಿಯನ್ನು ಪೂಜಿಸಿದ ಪರಿ ಹಾಗೂ ತಮ್ಮ ಧರ್ಮಪತ್ನಿ ಶ್ರೀಮತಿ ಶಾರದಾ ಮಾತೆಯನ್ನು ಕಂಡ ರೀತಿಯಿಂದಲೇ ಇಂದಿಗೂ ವಿಶ್ವದಾದ್ಯಂತ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಪಂಚಪಾಂಡವರು ಅನ್ಯೋನ್ಯತೆಯಿಂದ ಬದುಕಲು ಕಾರಣ ಅವರ ತಾಯಿ ಕುಂತಿದೇವಿ ಅಲ್ಲವೇ? ಖಂಡಿತ. ಮಕ್ಕಳ ಶಿಕ್ಷಣದಲ್ಲಿ ತಾಯಿಯ ಪಾತ್ರ ಮಹತ್ತರವಾದದ್ದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದರ ಬಗ್ಗೆ ಹೇಳಬೇಕು ಅಂತಂದರೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿದ ಮಾತನ್ನು ಒಮ್ಮೆ ಮೆಲುಕು ಹಾಕ್ಬೋದು. ಬೆಳೆಯುತ್ತಿರುವ ಗಿಡವನ್ನು ಬೇಲಿ ಹಾಕಿ ಹಸು, ಎಮ್ಮೆ, ಕುರಿ ಮುಂತಾದ ಪ್ರಾಣಿಗಳು ಹಾಳು ಮಾಡದಂತೆ ರಕ್ಷಿಸಬೇಕು. ಮುಂದೆ ಒಂದು ದಿನ ಗಿಡವು ಮರವಾದ ಮೇಲೆ ಬೇಲಿಯ ಅವಶ್ಯಕತೆ ಇಲ್ಲ. ಆನೆಯನ್ನೇ ತಂದು ಕಟ್ಟಿದರೂ ಹಾನಿಯಿಲ್ಲ. ಮಕ್ಕಳು ತಮ್ಮ ತಾಯಿಯ ಮಧುರ ವಾತ್ಸಲ್ಯದಿಂದ ವಂಚಿತರಾಗಲು ಇಚ್ಛಿಸುವುದಿಲ್ಲ. ಮಕ್ಕಳಿಗೆ ಉನ್ನತ ಜೀವನದ ಪರಿಚಯವಾಗುವುದು ಮಾತೆಯ ಮಡಿಲಿನಲ್ಲೇ. ಹೇಗೆ ಇಟ್ಟಿಗೆಯು ಹಸಿಯಾಗಿರುವಾಗಲೇ ಅದರ ಮೇಲೆ ಮುದ್ರೆ ಒತ್ತುತ್ತೇವೆಯೋ ಹಾಗೆಯೇ ಮಕ್ಕಳಲ್ಲಿ ಮಾತೃಭಕ್ತಿ, ದೇಶಭಕ್ತಿ, ದೈವಭಕ್ತಿಗಳನ್ನು ಮೂಡಿಸಬೇಕಾದ ಮಹತ್ತರ ಹೊಣೆ ಮಾತೆಯರದು. ಇತ್ತೀಚೆಗೆ ಭಾರತದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯ ನಿರಂತರವಾಗಿ ಸಾಗುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀವು ಏನು ಹೇಳ್ತೀರಾ? ಅದಕ್ಕೂ ಕೂಡ ಒಂದು ಸುಭಾಷಿತವನ್ನೇ ನೆನಪಿಸ್ಕೊಳ್ಬೋದು. ಅದು ಹೀಗಿದೆ: ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತಾ ನಿಷ್ಫಲಾಕ್ರಿಯಾ. ಅಂದರೆ ಯಾವ ಮನೆಯಲ್ಲಿ ಸ್ತ್ರೀಯರನ್ನು ಗೌರವಿಸುತ್ತಾರೆಯೋ ಆ ಸ್ಥಳದಲ್ಲಿ ದೇವತೆಗಳು ಸಂತೋಷದಿಂದ ರಮಿಸುತ್ತಿರುತ್ತಾರೆ. ಆದರೆ ಎಲ್ಲಿ ಸ್ತ್ರೀಯರಿಗೆ ಗೌರವವು ಇರುವುದಿಲ್ಲವೋ ಅಲ್ಲಿ ಮಾಡಿದ ಯಜ್ಞ, ಯಾಗ, ದಾನ, ಧರ್ಮ, ಜಪ, ತಪಾದಿ ಎಲ್ಲವೂ ನಿಷ್ಫಲಗಳೇ. ಮತ್ತೆ ಇನ್ನೊಂದು ಸಂಸ್ಕೃತದ ಮಾತು ಮಾತಾ ಕಿಲ ಮನುಷ್ಯಾಣಾಂ ದೈವತಾನಾಂ ಚ ದೈವತಂ ಎಂದಿದ್ದಾರೆ. ಅಂದರೆ ತಾಯಿಯು ದೇವತೆಗಳಿಗೂ ಸಹ ಮನುಷ್ಯರಿಗಿರುವಂತೆ ಪೂಜ್ಯಳಾಗುತ್ತಾಳೆ ಎಂದು ಭೀಮನು ಹೇಳಿದ ಮಾತು. ಅಂದರೆ ಜನ್ಮದಾತೆಯಾದ ತಾಯಿಯನ್ನು ದೇವರಂತೆ ಕಾಣಬೇಕು. ನಾವು ಯಾವುದೇ ಉನ್ನತ ಹುದ್ದೆಯನ್ನು ಅಲಂಕರಿಸಿದರೂ ಕೂಡ ಅದಕ್ಕೆ ಪ್ರಥಮ ಕಾರಣ ತಾಯಿ. ಹಾಗಾಗಿ ನಮ್ಮ ಸಾಧು ಸಂತರು ಎಲ್ಲರಿಂದಲೂ ಗೌರವಿಸಲ್ಪಟ್ಟರೆ ಅವರು ತಮ್ಮ ಜನ್ಮದಾತೆಯನ್ನು ನಮಸ್ಕರಿಸುವ ಪದ್ಧತಿ ಶ್ರೀ ಶಂಕರಾಚಾರ್ಯರು ಜಾರಿಗೆ ತಂದರು. ಇದು ಮಾತೆಗೆ ನಮ್ಮಲ್ಲಿ ನೀಡುವ ಗೌರವಕ್ಕೆ ಬಹುಮುಖ್ಯ ಉದಾಹರಣೆ. ಆದರೆ ಆಧುನಿಕತೆ, ವಿದೇಶಿ ವ್ಯಾಮೋಹ, ಮೊಘಲರ, ಬ್ರಿಟಿಷರ ಆಡಳಿತದ ನಂತರ ಸ್ವಾತಂತ್ರ್ಯ ಭಾರತದಲ್ಲಿ ಶಿಕ್ಷಣ ಪದ್ಧತಿ ಬದಲಾಗಲಿಲ್ಲ. ಹಾಗಾಗಿ ಸಮಸ್ಯೆಗಳು ಅಧಿಕವಾಗುತ್ತಿದೆ. ಮೌಲ್ಯಯುತ ಶಿಕ್ಷಣದ ಕೊರತೆ ಎದ್ದು ಕಾಣುತ್ತಿದೆ. ಹಾಗಾದರೆ ಸ್ತ್ರೀಯರನ್ನು ಹೇಗೆ ನೋಡಬೇಕು ಅಂತ ನಿಮಗನ್ಸುತ್ತೆ? ಇದ್ರ ಬಗ್ಗೆ ಯಾವ್ದಾರ ಒಂದು ಸುಭಾಷಿತ ಇದೆಯಾ? ಇದಕ್ಕೂ ಕೂಡ ಒಂದು ಸುಭಾಷಿತ ಇದೆ. ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟವತ್ ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತಃ. ಅಂದರೆ ಬೇರೊಬ್ಬರ ಪತ್ನಿಯನ್ನು ತಾಯಿಯಂತೆ, ಬೇರೊಬ್ಬರ ವಸ್ತುವನ್ನು ಮಣ್ಣಿನ ಹೆಂಟೆಯಂತೆ, ತನ್ನಂತೆ ಎಲ್ಲ ಜೀವಿಗಳನ್ನು ಯಾವನು ಕಾಣುತ್ತಾನೋ
ಅವನೇ ಆತ್ಮಜ್ಞಾನಿಯು. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ತಮ್ಮ ಪೋಷಕರನ್ನ ಅನುಕರಣೆ ಮಾಡ್ತಾ ಇರ್ತಾರೆ. ತಾಯಿಯ ಗುಣಗಳು ಹೇಗೆ ಮಕ್ಕಳಲ್ಲಿ ಪ್ರೇರಣೆ ಉಂಟು ಮಾಡುತ್ತದೆ? ತಾಯಿ ಎಂದಾಗ ನಾವು ಕಾಣುವ ಪ್ರಮುಖ ಗುಣಗಳು ಪ್ರೀತಿ, ವಾತ್ಸಲ್ಯ, ಅನುರಾಗ, ತ್ಯಾಗ, ಮಮತೆ, ಹೃದಯ ವೈಶಾಲ್ಯ. ತನ್ನ ಮಕ್ಕಳು ಯಾವುದೇ ರೀತಿ ಇರಲಿ, ಬಿಳಿ, ಕಪ್ಪು, ಸುರೂಪಿ, ಕುರೂಪಿ, ಬುದ್ಧಿವಂತ, ದಡ್ಡನಾಗಿರಲಿ, ತನ್ನ ಮಕ್ಕಳು ಸಮಾಜದಲ್ಲಿ ಗೌರವದಿಂದ ಬಾಳಬೇಕೆಂಬ ಕನಸು ಕಾಣುತ್ತಾಳೆ. ಅದಕ್ಕಾಗಿ ತನ್ನ ಮಕ್ಕಳನ್ನು ತಿದ್ದುತ್ತಾಳೆ, ತೀಡುತ್ತಾಳೆ, ಉತ್ತಮ ನಡತೆಯಿಂದ ಸಾಗುವುದನ್ನು ಕಲಿಸುತ್ತಾಳೆ. ಮಹಾಪುರುಷರ ರಾಮಾಯಣ, ಮಹಾಭಾರತದ ಕಥೆಗಳ ಮೂಲಕ ನೀತಿ ಪಾಠವನ್ನು ಮಾಡುತ್ತಾಳೆ. ಹಾದಿ ತಪ್ಪಿದಾಗ ಬೆದರಿಸಿ, ಬೈದು, ಹೊಡೆದು ಸರಿ ಹಾದಿಗೆ ತರುತ್ತಾಳೆ. ತನ್ನ ಮಕ್ಕಳು ಒಂದು ಹಂತ ತಲುಪಿದಾಗ ಅವರ ಉನ್ನತಿಯನ್ನು ಕಂಡು ಮನದಲ್ಲಿ ಹಿಗ್ಗುತ್ತಾಳೆ, ಗರ್ವಪಡುತ್ತಾಳೆ, ಮನದಾಳದಿಂದ ಹರಸುತ್ತಾಳೆ. ಕೊನೆಗೊಂದು ದಿನ ನೆಮ್ಮದಿಯಿಂದ ಇಹಲೋಕ ತ್ಯಜಿಸುತ್ತಾಳೆ. ಇದೇ ಮಾತೃಹೃದಯ, ಇದೇ ತಾಯಿಯ ಕರುಳು. ಇದನ್ನು ಪತಿಯಾದವನು ಹಾಗೂ ಮಕ್ಕಳು ಅರಿತುಕೊಳ್ಳಬೇಕು. ಇಲ್ಲವಾದರೆ ಆ ಮನೆ ಸ್ವರ್ಗದ ಬದಲು ನರಕವಾದೀತು. ಭಾರತದ ಇತಿಹಾಸವನ್ನು ನೋಡಿದಾಗ ಹೆಣ್ಣನ್ನು ನಮ್ಮ ಹಿರಿಯರು ಹೇಗೆ ವರ್ಣಿಸಿದ್ದಾರೆ? ಮಹಾಭಾರತದಲ್ಲಿ ಒಂದು ಮಾತು ಬರುತ್ತದೆ, ಅವಮಾನವನ್ನು ಮೂಕರಂತೆ ಸಹಿಸಿಕೊಳ್ಳುವ ಶಕ್ತಿ ಪೌರುಷ ಶೂನ್ಯರಾದ ಮತ್ತು ಶತ್ರುಗಳ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವಂಥ ಮಗನಿಗೆ ಯಾವ ತಾಯಿಯೂ ಜನ್ಮ ನೀಡದಿರಲಿ ಎಂದು. ಅಂದರೆ ಮಾತೃತ್ವದ ಹಿರಿಮೆ, ಗರಿಮೆ, ಪಾವಿತ್ರ್ಯತೆ ಹಾಗೂ ಶ್ರೇಷ್ಠತೆಯನ್ನು ಇದು ತಿಳಿಸುತ್ತದೆ. ಅಂತೆಯೇ ಶಂಕರ ಭಗವತ್ಪಾದರು ಕುಪುತ್ರೋ ಜಾಯತೆ ಕುಮಾತಾ ನಭವತಿ ಎಂದಿದ್ದಾರೆ. ಅಂದರೆ ಒಂದು ವೇಳೆ ಕೆಟ್ಟ ಮಕ್ಕಳು ಇರಬಹುದು, ಆದರೆ ಕೆಟ್ಟ ತಾಯಿ ಇರಲು ಸಾಧ್ಯವಿಲ್ಲ ಎಂದು ಮಾತೃ ಹೃದಯವನ್ನು ಬಣ್ಣಿಸಿದ್ದಾರೆ. ಸ್ತ್ರೀಯಾದವಳು ತನ್ನ ಜೀವನದಲ್ಲಿ ಹಲವು ಜವಾಬ್ದಾರಿಯನ್ನು ನಿಭಾಯಿಸುತ್ತಾಳೆ. ತಾಯಿಯಾಗಿ, ಪತ್ನಿಯಾಗಿ, ಮಗಳಾಗಿ, ಅತ್ತಿಗೆಯಾಗಿ, ನಾದಿನಿಯಾಗಿ, ಹೀಗೆ ಹಲವು ಪಾತ್ರಗಳನ್ನು ಏಕಕಾಲದಲ್ಲಿ ನಿಭಾಯಿಸುವ ಶಕ್ತಿ ಈಕೆಗಿದೆ. ಹೀಗೆ ತನ್ನೆಲ್ಲ ಪಾತ್ರಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿಕೊಂಡು ಎಲ್ಲರಲ್ಲೂ ವಿಶ್ವಾಸ ಭಾವನೆ ಮೂಡಿಸುವ ಮೂಲಕ ವಂದನೀಯಳಾಗುತ್ತಾಳೆ. ಇಂತಹ ಮಾತೃ ಹೃದಯದಿಂದಲೇ ಭಾರತದಲ್ಲಿ ನೂರಾರು ಮಹಾಪುರುಷರು ಜನಿಸಿ ತಮ್ಮ ಛಾಪನ್ನು ಮೂಡಿಸಲು ಅವಕಾಶವಾಯಿತು. ಇಂತಹ ಮಾತೆಯರಿಗೆ ಮತ್ತೊಮ್ಮೆ ಸ್ಮರಿಸೋಣ, ನಮಿಸೋಣ. ಇಂದಿನ ದಿನದಲ್ಲಿ ತಾಯಂದಿರು ಯಾವ ರೀತಿಯಲ್ಲಿ ಗುರುತಿಸಿಕೊಂಡರೆ ಅವರಿಗೆ ಮತ್ತೊಮ್ಮೆ ಗೌರವದ ಸ್ಥಾನ ಬರುತ್ತದೆ ಅಂತ ನಿಮಗನ್ಸುತ್ತೆ? ಇಂದು ತಂತ್ರಜ್ಞಾನ ಯುಗ. ನಮ್ಮ ದೇಶದಲ್ಲಿ ಈ ಯುಗದಲ್ಲಿ ಜೀವನ ಮೌಲ್ಯ ಕುಸಿಯತೊಡಗಿದೆ. ನಮ್ಮ ದೇಶದ ಪವಿತ್ರವಾದ ಸಾಂಸ್ಕೃತಿಕ ಹಿನ್ನೆಲೆ ಹದಗೆಡುತ್ತಿದೆ. ಇಂದು ಗುಣಕ್ಕಿಂತ ಹಣಕ್ಕೆ ಮಹತ್ವ ಬಂದಿದೆ. ಮಕ್ಕಳು ಹಾದಿ ತಪ್ಪುತ್ತಿದ್ದಾರೆ. ಹಿರಿಯರಾದ ನಾವು ಸಮಯವಿಲ್ಲವೆಂದು ನಮ್ಮ ಅಂತಃಸತ್ವವನ್ನು ದೂರ ಮಾಡಿಕೊಳ್ಳುತ್ತಿದ್ದೇವೆ. ಇನ್ನಾದರೂ ನಮ್ಮ ದೇಶದ ಮಾತಾ ಭಗಿನಿಯರು ನಮ್ಮ ಸನಾತನ ಧರ್ಮದ ಕೆಲವೊಂದು ಅಂಶಗಳನ್ನು ಅನುಸರಿಸುವ ಮೂಲಕ ತಮ್ಮ ಬದುಕನ್ನು ಹಸನುಗೊಳಿಸಿಕೊಳ್ಳಬೇಕಾಗಿದೆ. ಇದರೊಂದಿಗೆ ತಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ಉತ್ತಮಗೊಳಿಸಬೇಕಾಗಿದೆ. ಸ್ತ್ರೀಯರಿಗೆ ನೀಡುವ ಶಿಕ್ಷಣದ ಕುರಿತು ನಿಮ್ಮ ಅಭಿಪ್ರಾಯ ಏನು? ತೊಟ್ಟಿಲು ತೂಗುವ ಕೈ ಲೇಖನಿಯನ್ನು ಹಿಡಿಯಲು ಸಮರ್ಥಳು ಎಂಬ ಆಡುಮಾತಿದೆ. ಆದರೆ ಇಂದು ಸ್ತ್ರೀಯಾದವಳು ಕೇವಲ ಲೇಖನಿಯನ್ನಲ್ಲ, ಇಂದಿನ ಬದುಕಿನ ಎಲ್ಲ ಪರಿಕರಗಳನ್ನು, ಉಪಕರಣಗಳನ್ನು ಕಂಡು ಹಿಡಿಯುವುದರಿಂದ ಹಿಡಿದು ಬಳಸುವವರೆಗೆ ಚಾಕಚಕ್ಯತೆಯನ್ನು ಹೊಂದಿದ್ದಾಳೆ. ಇದು ಆಧುನಿಕ ಮಹಿಳೆಯರ ಶಕ್ತಿ. ಇಂದು ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಕೆಲವರಂತೂ ಯಾವುದೇ ಪ್ರಚಾರವನ್ನು ಬಯಸದೆ ಸೇವಾ ಮನೋಭಾವದಿಂದ ದುಡಿಯುತ್ತಿರುವುದನ್ನು ಕಾಣಬಹುದು. ಇಂತಹ ಮಹಿಳೆಯರು ಮತ್ತೊಮ್ಮೆ ಭಾರತದ ಹಿರಿತನವನ್ನು ಕಾಪಾಡುವಲ್ಲಿ ತೊಡಗಿಸಿಕೊಂಡು ಭಾರತ ಎಲ್ಲ ರೀತಿಯಲ್ಲೂ ವಿಶ್ವಗುರುವಾಗಲು ಸಹಕರಿಸುವಂತಾಗಲಿ ಎಂಬುದೇ ನನ್ನ ಆಶಯ. ಉತ್ತಮ ಸ್ತ್ರೀ ಹಾಗೂ ಪುರುಷ ಎಂದು ಗುರುತಿಸಲು ಅವರಲ್ಲಿರಬೇಕಾದ ಪ್ರಮುಖ ಗುಣಗಳು ಯಾವುವು? ಸ್ತ್ರೀ ಹಾಗೂ ಪುರುಷರಲ್ಲಿ ಇರಬೇಕಾದ ಪ್ರಮುಖ ಗುಣಗಳನ್ನು ಹೇಳುವುದಾದರೆ, ಮಾತೆಯು ನಿಸ್ವಾರ್ಥತೆ, ಸೇವೆ,
ಸರಳತೆ, ಸೌಜನ್ಯ, ಪ್ರೇಮ ಹಾಗೂ ಸಹಾನುಭೂತಿಯ ಸಾಕಾರ ಸ್ವರೂಪಳು. ಭಾರತೀಯ ಸಂಸ್ಕೃತಿಯನ್ವಯ ಮಹಿಳೆಯ ಪರಮೋಚ್ಚ ಸ್ಥಾನ ಎಂದರೆ ಮಾತೃತ್ವದ ಆದರ್ಶ. ನಾವು ನಮ್ಮ ದೇಶವನ್ನು, ನದಿಗಳನ್ನು, ಗಿರಿ ಬೆಟ್ಟಗಳನ್ನು ಮಾತೃತ್ವದಿಂದ ಕಾಣುತ್ತೇವೆ. ಶ್ರೀಮತಿ ಶಾರದಾದೇವಿಯವರು ಆದರ್ಶ ಗೃಹಿಣಿ ಎಂದು ಕರೆಯಬೇಕಾದರೆ ಅವರಲ್ಲಿ ಹಲವಾರು ಗುಣಗಳು ವಿಶೇಷವಾಗಿ ಎದ್ದು ಕಾಣುತ್ತಿರಬೇಕು ಎಂದಿದ್ದಾರೆ. ಅವುಗಳಲ್ಲಿ ಈ 5 ಗುಣಗಳು ಪ್ರಮುಖವು. ಈ 5 ಗುಣಗಳು ಪುರುಷನಲ್ಲೂ ಇದ್ದರೆ ಆ ಕುಟುಂಬ ಸುಖಿ ಕುಟುಂಬವೇ ಸರಿ. ಎಲ್ಲರೊಡನೆ ಸಮನಾಗಿ ಬಾಳಬೇಕು. ಸಾಮಾಜಿಕ ಪ್ರಜ್ಞೆ ಹಾಗೂ ಕಳಕಳಿ ತೀವ್ರವಾಗಿರಬೇಕು. ಪತ್ನಿ ಧರ್ಮ ಹಾಗೂ ಪತಿಧರ್ಮ, ಮಾತೆಯ ಧರ್ಮ ಹಾಗೂ ಪಿತನ ಧರ್ಮ, ಕಡೆಯದಾಗಿ ಸ್ತ್ರೀ ಧರ್ಮ ಹಾಗೂ ಪುರುಷ ಧರ್ಮ. 2024 ವಿಶ್ವ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿನ ವಿಶ್ವಸಂಸ್ಥೆಯ ಘೋಷವಾಕ್ಯದ ಬಗ್ಗೆ ತಿಳಿಸ್ಕೊಡ್ತೀರಾ? ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ತಿಂಗಳಿನಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಆ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಪ್ರತಿ ವರ್ಷ ಘೋಷವಾಕ್ಯವನ್ನು ನೀಡುತ್ತದೆ. ಈ ವರ್ಷದ ಘೋಷವಾಕ್ಯ ಲಿಂಗ ಸಮಾನತೆ ಜೊತೆಗೆ ಮಹಿಳಾ ಸಬಲೀಕರಣ. ಈ ವರ್ಷದಲ್ಲಿ ಮಹಿಳಾ ಸಾಧಕರನ್ನು ಗುರುತಿಸಿ ಗೌರವಿಸುವ ಮೂಲಕ ಅವರು ಮತ್ತಷ್ಟು ಸಾಧನೆಯತ್ತ ಮುನ್ನುಗ್ಗಲು ಪ್ರೋತ್ಸಾಹ ನೀಡುವುದು. ಈ ಹಿಂದೆ 4 ಗೋಡೆಗಳಿಗೆ ಸೀಮಿತವಾಗಿದ್ದ ಮಹಿಳೆಯು ಇಂದು ಎಲ್ಲ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವುದು ಸಂತಸದ ಸಂಗತಿ. ಇಂತಹ ಮಹಿಳೆ ಸ್ವಾಭಿಮಾನದಿಂದ, ನೆಮ್ಮದಿಯಿಂದ ಬದುಕನ್ನು ನಡೆಸಲು ನಾವೆಲ್ಲರೂ ಕೈಜೋಡಿಸೋಣ. ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಮಾತಾ ಪಿತೃಗಳ ಪಾತ್ರ ಮಹತ್ತರವಾದದ್ದು. ಇದ್ರ ಬಗ್ಗೆ ಏನು ತಿಳಿಸ್ತೀರಾ? ಇದರ ಬಗ್ಗೆ ಮಾತನಾಡಬೇಕು ಅಂದರೆ ಮತ್ತೊಂದು ಸುಭಾಷಿತ ಜ್ಞಾಪಕಕ್ಕೆ ಬರುತ್ತೆ. ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋ ನ ಪಾಠಿತಃ ನ ಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಬಕೋ ಯಥಾ. ಅಂದರೆ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡದ ತಂದೆ ವೈರಿಯಾದರೆ ತಾಯಿ ಶತ್ರು ಇದ್ದಂತೆ. ಹೇಗೆ ಹಂಸಗಳ ಸಮೂಹದಲ್ಲಿ ಬಕಪಕ್ಷಿ ಬಂದರೆ ಗೊತ್ತಾಗುವುದೋ ಹಾಗೆ ಸಭೆಯ ಸಮಾರಂಭಗಳಲ್ಲಿ ನಮ್ಮ ಮಕ್ಕಳು ಮೂಲೆ ಗುಂಪಾಗುತ್ತಾರೆ. ಮಾತೃದೇವೋಭವ, ತಾಯಿಯೇ ಮೊದಲ ಗುರು. ಒಬ್ಬ ಸ್ತ್ರೀಗೆ ಶಿಕ್ಷಣ ದೊರೆತರೆ ಮನಮಂದಿಯೆಲ್ಲ ವಿದ್ಯಾವಂತರು ಆಗುವರು. ತಾಯಿಗಿಂತ ದೊಡ್ಡವರು ಈ ಪ್ರಪಂಚದಲ್ಲಿ ಇಲ್ಲ. ತೊಟ್ಟಿಲು ತೂಗುವ ಕೈ ಜಗತ್ತನ್ನು ಆಳಬಲ್ಲದು ಮುಂತಾದ ನಾಣ್ಣುಡಿಗಳನ್ನು ಕೇಳುತ್ತಲೇ ಬೆಳೆದವರು ನಾವು. ಮಹಿಳೆಯ ಅಪಾರ ತ್ಯಾಗ ಸೇವೆಯೇ ತನ್ನ ಮನೆಯ ಆಧಾರ. ಮಹಿಳೆ ತನ್ನ ಕರ್ತವ್ಯವನ್ನು ನಿಭಾಯಿಸದಿದ್ದರೆ ಕೌಟುಂಬಿಕ ಬದುಕು ಹಸನಾಗದು. ಮನೆಯಲ್ಲಿ ಗೃಹಿಣಿ ತನ್ನ ಮಕ್ಕಳಿಗೆ ಮಾತ್ರ ತಾಯಿಯಲ್ಲ, ಮನೆಯಲ್ಲಿ ಇರುವವರೆಲ್ಲರಿಗೂ ಮಮತಾಮಯಿ. ಮಾತೃವಾತ್ಸದಲ್ಲಿ ಇಡೀ ಕುಟುಂಬವನ್ನು ಬೆಳೆಸುತ್ತಾಳೆ. ಒಂದು ಹೆಣ್ಣು ತಾಯಿಯಾಗಲು ಪಡುವ ಕಷ್ಟದ ಬಗ್ಗೆ ನಿಮಗೇನನ್ಸುತ್ತೆ? ವೈಜ್ಞಾನಿಕವಾಗಿ ಹೇಳೋದಾದರೆ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ 45 ಯೂನಿಟ್ನಷ್ಟು ನೋವನ್ನು ಮಾತ್ರ ಅನುಭವಿಸಲು ಸಾಧ್ಯ. ಆದರೆ ಒಂದು ಮಗುವಿಗೆ ಜನ್ಮ ನೀಡುವ ಸಮಯದಲ್ಲಿ ಆ ತಾಯಿಗೆ 57 ಯೂನಿಟ್ನಷ್ಟು ನೋವು ಉಂಟಾಗುತ್ತದೆ ಎಂದು ವೈದ್ಯಕೀಯ ವರದಿ ತಿಳಿಸಿದೆ. ಇನ್ನೊಂದು ರೀತಿಯಲ್ಲಿ ಇದೇ ನೋವನ್ನು ತಿಳಿಸುವುದಾದರೆ ಒಬ್ಬ ಮನುಷ್ಯನ ದೇಹದಲ್ಲಿನ 20 ಮೂಳೆಗಳು ಏಕಕಾಲದಲ್ಲಿ ಮುರಿದ ಪಕ್ಷದಲ್ಲಿ ಉಂಟಾಗುವ ನೋವಿಗೆ ಹೆರಿಗೆ ಸಮಯದಲ್ಲಿ ಒಬ್ಬ ತಾಯಿ ಅನುಭವಿಸುತ್ತಾಳೆ. ಅಂದರೆ ಆ ಮಾತೆ ಅನುಭವಿಸುವ ನೋವನ್ನು ಅರ್ಥ ಮಾಡಿಕೊಳ್ಳಬಹುದು. ಇದರಿಂದ ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ನೀಡಲು ಏನೆಲ್ಲ ಕಷ್ಟವನ್ನು ಅನುಭವಿಸುತ್ತಾಳೆ ಎಂಬುದಕ್ಕೆ ಸಾಕ್ಷಿಯಲ್ಲವೇ? ಖಂಡಿತ. ತಾಯಿಯ ಮಡಿಲು, ತಾಯಿಯ ಕರುಳು, ಮಾತೃವಾತ್ಸಲ್ಯ ಮುಂತಾದ ಪದಗಳನ್ನು ಕೇಳಿದಾಗ ಮಕ್ಕಳಲ್ಲಿ ಉಂಟಾಗಬೇಕಾದ ಅಂಶಗಳ ಬಗ್ಗೆ ವಿವರಿಸಿ. ತಮ್ಮ ತಾಯಿಯನ್ನು ಸ್ಮರಿಸಿಕೊಂಡು ಇಳಿ ವಯಸ್ಸಿನ ಹಿರಿಯ ಆಫೀಸರ್ ಒಬ್ಬರು, ನನ್ನ ತಾಯಿ ನನ್ನ ಹಾಗೂ ನನ್ನ ಸೋದರ ಸೋದರಿಯರ ಮತ್ತು ಬಂಧು ಬಳಗದವರೆಲ್ಲರ ಪಾಲಿಗೆ ಭಗವಂತನ ಪ್ರೇಮದ ಪ್ರತೀಕ. ಅವರು ದೇವತೆಯ ಸಾಕಾರ ಮೂರ್ತಿ, ನನ್ನ ಬದುಕಿನ ಕೃಪಾಮೂರ್ತಿ. ನಮ್ಮ ತಾಯಿ ಎಂದಿಗೂ ಕುಂದದ, ಬತ್ತಿ ಬರದಾಗದವಳು, ಎಲ್ಲ ಕಷ್ಟ ಕಂಟಕಗಳನ್ನು ಎದುರಿಸುವವಳು, ಅಪಾರ ತಾಳ್ಮೆಯುಳ್ಳವಳು, ಯಾವುದನ್ನೂ ಕೂಡ ಅಪೇಕ್ಷಿಸದೆ ಎಲ್ಲವನ್ನೂ ಎಲ್ಲರಿಗೂ ಹಂಚುವ ಮಹಾಮಾತೆ,
ಹೊಗಳಿಕೆಯಿಂದ ದೂರವಿರುವವಳು, ಪ್ರೀತಿಯ ಕೃಪಾಸಾಗರ ಇವಳು. ಭಗವಂತನಲ್ಲಿ ಶ್ರದ್ಧೆ, ಭಕ್ತಿ, ಮಕ್ಕಳಲ್ಲಿ ಪ್ರೀತಿ, ವಿಶ್ವಾಸ, ಗಂಡ ಹಾಗೂ ಹಿರಿಯರಿಗೆ ನೀಡುವ ಗೌರವವನ್ನು ಮರೆಯಲು ಸಾಧ್ಯವಿಲ್ಲ. ಅವಳು ಸದ್ಗುಣಗಳ ಗಣಿ, ಸರಳ ಸಜ್ಜನಿಕೆಯ ಮೂರ್ತರೂಪ ಎಂದಿದ್ದಾರೆ. ಮಾತಾ ಪುತ್ರರ ನಡುವಿನ ಸಂಬಂಧದ ಬಗ್ಗೆ ಒಂದು ಘಟನೆಯನ್ನ ಹಂಚಿಕೊಳ್ತೇನೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ? ಒಂದು ಊರಿನಲ್ಲಿ ಒಬ್ಬ ಪುಟ್ಟ ಬಾಲಕ. ಅವನು ತಾಯಿಯ ಎಲ್ಲ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇರ್ತಾನೆ. ಅವನು ತನ್ನ ತಾಯಿಯ ಸೇವೆ ಮಾಡುತ್ತಾ ಅವಳು ಸದಾ ಸಂತೋಷದಿಂದ ಇರಬೇಕೆಂಬುದು ಆಶಯವುಳ್ಳವನು. ತನಗೆ ಉಂಟಾಗುವ ಸಣ್ಣ ಪುಟ್ಟ ನೋವುಗಳನ್ನು ತಾಯಿಯ ಸೇವೆಯಲ್ಲಿಯೇ ಮರೆತು ಬೆಳೆಯುವ ಬಾಲಕ. ಒಮ್ಮೆ ಅವನ ತಾಯಿ ಅನಾರೋಗ್ಯಕ್ಕೆ ತುತ್ತಾದಳು. ಈ ಬಾಲಕ ತನ್ನ ತಾಯಿಯನ್ನು ನೋಡಿಕೊಳ್ಳುವಲ್ಲಿಯೇ ತನ್ನನ್ನು ತೊಡಗಿಸಿಕೊಂಡನು. ಸದಾಕಾಲ ಅವಳ ಬೇಕು ಬೇಡಗಳನ್ನು ಗಮನಿಸುವಲ್ಲಿಯೇ ಇದ್ದನು. ಹೀಗೆ ಇರುವಲ್ಲಿ ಒಂದು ರಾತ್ರಿ ಅವನ ತಾಯಿ ತನ್ನ ಮಗನಿಗೆ ಒಂದು ಲೋಟ ನೀರು ತರಲು ಕೇಳಿದಳು. ಅದನ್ನು ತರಲು ಮಗ ಹೊರಗೆ ಹೋಗುತ್ತಾನೆ. ಒಂದು ಲೋಟ ನೀರಿನೊಂದಿಗೆ ಮತ್ತೆ ಬರುತ್ತಾನೆ. ಅಷ್ಟರಲ್ಲಿ ತಾಯಿಗೆ ನಿದ್ದೆ ಬಂದಿರುತ್ತದೆ. ಆಗ ಅವನ ತಾಯಿಯನ್ನು ಎಚ್ಚರಿಸಲು ಹೋಗುವುದಿಲ್ಲ. ಬದಲಿಗೆ ನೀರಿನ ಲೋಟವನ್ನು ಹಿಡಿದುಕೊಂಡು ಹಾಸಿಗೆಯ ಬಳಿ ನಿಲ್ಲುತ್ತಾನೆ. ಹೀಗೆ ತಾಯಿ ಎಚ್ಚರಗೊಳ್ಳುವವರೆಗೂ ಅಲ್ಲಿಯೇ ಲೋಟದೊಂದಿಗೆ ಕಾಯುತ್ತಿರುತ್ತಾನೆ. ಹೀಗೆ ಇಡೀ ರಾತ್ರಿ ಅವನು ತಾಯಿ ಯಾವಾಗ ನೀರು ಕೇಳುವಳೋ ಎಂದು ಕಾಯುತ್ತಿರುತ್ತಾನೆ. ಆದರೆ ಅವನ ತಾಯಿಗಾದರೂ ಗಾಢ ನಿದ್ದೆ ಬಂದು ಇಡೀ ರಾತ್ರಿ ಎಚ್ಚರಗೊಳ್ಳುವುದಿಲ್ಲ. ಹಾಗಾಗಿ ಬೆಳಕು ಹರಿಯುವ ತನಕ ಮುಗ್ಧ ಬಾಲಕ ತಾಯಿಗಾಗಿ ನೀರನ್ನು ಇಟ್ಟುಕೊಂಡು ನಿಂತಿರುತ್ತಾನೆ. ಮಾರನೆಯ ದಿನ ತಾಯಿಗೆ ಎಚ್ಚರವಾಗುತ್ತದೆ. ಕಣ್ಣು ತೆರೆದು ನೋಡಿದಾಗ ಅವಳ ಹಾಸಿಗೆಯ ಬಳಿ ತನ್ನ ಪುಟ್ಟ ಕಂದ ನೀರಿನ ಲೋಟ ಹಿಡಿದು ನಿಂತಿರುವುದು ಕಾಣುತ್ತದೆ. ಈ ದೃಶ್ಯವನ್ನು ಕಂಡೊಡನೆ ಅವಳ ಕಣ್ಣಲ್ಲಿ ಧಾರಾಕಾರ ನೀರು ಬರಲು ಪ್ರಾರಂಭವಾಗುತ್ತದೆ. ತನ್ನ ಮಗನ ನಿಷ್ಠೆ, ಪ್ರೀತಿ, ದೃಢ ನಿರ್ಧಾರವನ್ನು ಕಂಡು ಅವಳು ತನ್ನ ಆನಂದ ಬಾಷ್ಪವನ್ನು ತಡೆಯಲು ಆಗಲಿಲ್ಲ. ಮಗನನ್ನು ಅಪ್ಪಿ ಮುದ್ದಾಡುತ್ತಾ, ರಾತ್ರಿ ಇಡೀ ನೀನು ನನಗಾಗಿ ಕಾದು ನಿಂತಿಯಾ ಮಗನೇ ಎನ್ನುತ್ತಾಳೆ. ನಾನು ಮಲಗಿದ ಮೇಲೆ ನೀನು ಮಲಗಬಹುದಿತ್ತು ಅಲ್ಲವಾ ಎನ್ನುತ್ತಾಳೆ. ಅದಕ್ಕೆ ಮಗನ ಉತ್ತರ, ಅಮ್ಮ, ನೀನು ನನಗಾಗಿ ಹಗಲಿರುಳು ಎನ್ನದೆ ನನ್ನನ್ನು ಬೆಳೆಸಿದ್ದೀಯ. ನನಗಾಗಿ ಹಲವು ರಾತ್ರಿಗಳನ್ನು ಎಚ್ಚರದಿಂದಲೇ ಕಳೆದಿರುವೆ. ನಾನು ನಿನಗಾಗಿ ಒಂದು ರಾತ್ರಿ ಕಾದು ನಿಂತಿದ್ದುದರಿಂದ ಆದ ನಷ್ಟವೇನಮ್ಮ ಎನ್ನುತ್ತಾನೆ. ಇದಲ್ಲವೇ ತಾಯಿ ಮಕ್ಕಳ ಪ್ರೇಮ ಸಾಗರ? ಅದ್ಭುತ. ಉತ್ತಮ ತಾಯಿಯ ಬಗ್ಗೆ ಹೇಳೋದಾದರೆ, ಉತ್ತಮ ತಾಯಿಯರಿಂದಲೇ ಇಂದು ನಾವು ಶ್ರೀರಾಮ, ಶ್ರೀಕೃಷ್ಣ, ಶಂಕರ, ಮಧ್ವ, ರಾಮಾನುಜ, ಶಿವಾಜಿ ಮಹಾರಾಜರು, ಸ್ವಾಮಿ ವಿವೇಕಾನಂದರು, ಅಂಬೇಡ್ಕರ್ ಮುಂತಾದ ಮಹಾಮಹಿಮರ ಸಾಧನೆಯನ್ನು ಕಾಣಬಹುದಾಗಿದೆ. ಅದೇ ರೀತಿಯ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಮತ್ತೊಮ್ಮೆ ನಿರ್ಮಾಣವಾಗಬೇಕು. ಪುರುಷರು ಹಾಗೂ ಮಕ್ಕಳೂ ಕೂಡ ಇದಕ್ಕೆ ಕೈ ಜೋಡಿಸಬೇಕು. ದೇಶದಲ್ಲಿ ಮೌಲ್ಯಯುತ ಶಿಕ್ಷಣವನ್ನು ಬಾಲ್ಯದಿಂದಲೇ ನೀಡಿದಲ್ಲಿ ದೊಡ್ಡವರಾದ ಮೇಲೆ ಎಲ್ಲ ಹಿರಿಯರನ್ನು ಗೌರವದಿಂದ ಕಾಣುವಂತಾಗುತ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ, ಸಮಾಜ, ಕುಟುಂಬ ಹಾಗೂ ಎಲ್ಲ ವರ್ಗದ ಜನ ಕೈ ಜೋಡಿಸಬೇಕಾಗಿದೆ. ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಂದು ನಾವು ನಡೆಸಿದ ಸಂದರ್ಶನ ಸಾರ್ಥಕತೆ ಪಡೆಯುತ್ತದೆ ಎಂದು ನನ್ನ ಆಶಯ. ಮತ್ತೊಮ್ಮೆ ಎಲ್ಲ ಶ್ರೋತೃಗಳಿಗೆ ವಂದನೆಗಳು. ಎಲ್ಲ ಕೇಳುಗರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮ ನಡೆಸಿಕೊಟ್ಟ ಶ್ರೀಯುತ ಗಣೇಶ್ ದೀಕ್ಷಿತ್ ಅವರಿಗೂ ವಂದನೆಗಳು. ತಮಗೂ ಕೂಡ ಧನ್ಯವಾದಗಳು. ಇದುವರೆಗೂ ಉತ್ತಮ ಪ್ರಶ್ನೆಗಳನ್ನು ಕೇಳಿ ಉತ್ತಮ ಉತ್ತರಗಳನ್ನು ಪಡೆದಿದ್ದೀರಿ. ಧನ್ಯವಾದಗಳು.